ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇಮ್ತಿಯಾಜ್ ಮೀಡಿಯಾ ಇನ್ಫೋ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾವು ಪ್ರೊಜೆಕ್ಟ್ ವರ್ಕ್ನ ಮೇಲೆ ಬರುವಂಥ ಕವರ್ ಪೇಜನ್ನು ಹೇಗೆ ತಯಾರಿಸುವುದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾನಿಲ್ಲಿ ಪೇಜ್ ಸೆಟಪ್ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಲೇಔಟ್ ಆಪ್ಷನಲ್ಲಿ ಮಾರ್ಜಿನನ್ನು ತಗೋತೀನಿ, ನಾರ್ಮಲ್ ಆ್ಯಂಡ್ ಓರಿಯೆಂಟೇಷನ್, ಪೋರ್ಟ್ರೇಟ್ ಆ್ಯಂಡ್ ಸೈಜನ್ನು ತಗೋತಿದ್ದೀನಿ A4. ಈ ಥರ ನಾನು ಪೇಜನ್ನು ಸೆಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ನನಗೆ ಇಲ್ಲಿ ಪೇಜ್ ಬಾರ್ಡರ್ ಅಪ್ಲೈ ಮಾಡೋದಿದೆ. ಅದಕ್ಕಾಗಿ ನಾನು ಡಿಸೈನ್ ಟ್ಯಾಬ್ಗೆ ಹೋಗಿ ಪೇಜ್ ಬಾರ್ಡರ್ ಇದೆ, ನನಗೆ ಯಾವ ಥರ ಫಾರ್ಮ್ಯಾಟಿಂಗಲ್ಲಿ ಪೇಜ್ ಬಾರ್ಡರ್ ಬೇಕೋ ಆ ಥರ ನಾನು ಇಲ್ಲಿ ಪೇಜ್ ಬಾರ್ಡರನ್ನು ಅಪ್ಲೈ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಅದರ ಕಲರ್ ಕೂಡ ನಾನಿಲ್ಲಿ ರೆಡ್ ಕಲರ್ ಚೂಸ್ ಮಾಡಿ ಓಕೆ ಮಾಡಿದರೆ ಇಲ್ಲಿ ರೆಡ್ ಕಲರ್ನಲ್ಲಿ ನನಗೆ ಪೇಜ್ ಬಾರ್ಡರ್ ಸಿಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನನಗೆ ಇಲ್ಲಿ ಕಾರ್ನರಲ್ಲಿ ಇನ್ನೊಂದು ಡಿಸೈನನ್ನು ಸೆಟ್ ಮಾಡೋದಿದೆ. ಅದಕ್ಕೆ ನಾನು ಇಲ್ಲಿ ಆಲ್ರೆಡಿ ಡಿಸೈನನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಸೆಲೆಕ್ಟ್ ಮಾಡಿ Ctrl+C ಮಾಡಿ ಕಾಪಿ ಆ್ಯಂಡ್ ನಾನು ಹೊಸ ಫೈಲಿಗೆ ಬಂದು ನಾನು Ctrl+V ಮಾಡಿ ಪೇಸ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಇದನ್ನು ನಾನು ನನಗೆ ಯಾವ ಥರ ಬೇಕೋ ಆ ಥರ ಪೊಸಿಷನಲ್ಲಿ ಸೆಟ್ ಮಾಡ್ಕೋತಿದ್ದೀನಿ ಈ ಥರ. ನೆಕ್ಸ್ಟ್ ಅದನ್ನು ನಾನು ಸೆಲೆಕ್ಟ್ ಮಾಡಿ Ctrl+D ಸಹಾಯದಿಂದ 3 ಕಾಪಿನ ನಾನು ಪೇಸ್ಟ್ ಮಾಡ್ಕೋತಿದ್ದೀನಿ. ಈ ಥರ ನಾನು ಕಾರ್ನರಿಗೆ ಸೆಟ್ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್. ಈ ಥರ ನಿಮ್ಗೆ ಯಾವ ಪೊಸಿಷನಲ್ಲಿ ಬೇಕೋ ಆ ಥರ ನೀವು ಕೂಡ ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಮತ್ತೆ ಇನ್ನೊಂದು ಕಾಪಿ ಇದೆ, ಅದನ್ನು ನಾನು ಈ ಥರ ರೊಟೇಟ್ ಮಾಡಿ ಇಲ್ಲಿ ಕೆಳಗಡೆ ಕಾರ್ನರಿಗೆ ಈ ಥರ ನಾನು ಸೆಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನನಗೆ ಇನ್ನೊಂದು ಡಿಸೈನ್ ಬೇಕು. ಈ ಥರ ನಾನು ಅದನ್ನು ಕೂಡ ರೊಟೇಟ್ ಮಾಡಿ ನನಗೆ ಯಾವ ಪೊಸಿಷನಲ್ಲಿ ಬೇಕೋ ಆ ಪೊಸಿಷನಲ್ಲಿ ನಾನು ಸೆಟ್ ಮಾಡ್ಕೋತೀನಿ ಈ ಥರ. ನೆಕ್ಸ್ಟ್ ನನಗೆ ಅದರಲ್ಲಿ ಈಗ ಇನ್ಸರ್ಟ್ ಟ್ಯಾಬ್ನಲ್ಲಿ ಹೋಗಿ ವರ್ಡ್ ಆರ್ಟ್ನ ಸಹಾಯದಿಂದ ನಾನಿಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ನ ಹೆಸರನ್ನು ಟೈಪ್ ಮಾಡ್ತಿದ್ದೀನಿ. ಅದೇನೆಂದರೆ ಮೀಡಿಯಾ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್. ಈ ಥರ ನಾನು ನಮ್ಮ ಇನ್ಸ್ಟಿಟ್ಯೂಟ್ನ ಹೆಸರನ್ನು ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅದನ್ನು ಪೂರ್ತಿ ಸೆಲೆಕ್ಟ್ ಮಾಡಿ ಇಲ್ಲಿ ಹೋಮ್ ಟ್ಯಾಬ್ನಲ್ಲಿ ಹೋಗಿ ಟೆಕ್ಸ್ಟ್ ಕಲರ್ ಬೇಕಿದ್ದರೆ ಟೆಕ್ಸ್ಟ್ ಕಲರನ್ನು ಕೂಡ ನಾನು ಚೇಂಜ್ ಮಾಡ್ಬೋದು. ನಾನಿಲ್ಲಿ ಟೆಕ್ಸ್ಟ್ ಕಲರ್ ಕೊಡ್ತಿದ್ದೀನಿ ಬ್ಲೂ ಕಲರ್, ಡಾರ್ಕ್ ಬ್ಲೂ. ಅದಕ್ಕೆ ಮತ್ತೆ ನಾನು ಶೇಪ್ ಫಾರ್ಮೆಟ್ಗೆ ಹೋಗಿ ಇಲ್ಲಿ ಟೆಕ್ಸ್ಟ್ ಎಫೆಕ್ಟ್ ಅನ್ನೋ ಆಪ್ಷನಲ್ಲಿ ಟ್ರಾನ್ಸ್ಫರ್, ಅದರಲ್ಲಿ ನಾನು ಆರ್ಚನ್ನು ಟ್ರಾನ್ಸ್ಫಾರ್ಮ್ ಕೊಟ್ಟು ಇಲ್ಲಿ ಯೆಲ್ಲೋ ಪಾಯಿಂಟ್ನ ಸಹಾಯದಿಂದ ಇದನ್ನು ನಾನು ಈ ಥರ ನಾನು ಸೆಟ್ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್. ಅದು ಈ ಥರ ಕಾಣುತ್ತೆ. ನೆಕ್ಸ್ಟ್ ಈ ಥರ ನಾನು ಬೇಕಾದರೆ ಬೆಂಡ್ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಅದನ್ನು ಮತ್ತೆ ಸೆಲೆಕ್ಟ್ ಮಾಡಿ ಇಲ್ಲಿ ಬೋಲ್ಡ್ ಬೇಕಿದ್ರೆ ಹೋಮ್ ಟ್ಯಾಬ್ನಲ್ಲಿ ಹೋಗಿ ಬೋಲ್ಡ್ ಆ್ಯಂಡ್ ಇಟ್ಯಾಲಿಕ್ ಬೇಕಿದ್ರೆ ಇಟ್ಯಾಲಿಕ್ನೂ ಕೂಡ ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ನನಗೆ ಇಲ್ಲಿ ಒಂದು ಕಂಪ್ಯೂಟರ್ನ ಇಮೇಜ್ ಬೇಕು. ಅದಕ್ಕಾಗಿ ನಾನು ಮತ್ತೆ ನನ್ನ ಮೊದಲನೇ ಫೈಲಲ್ಲಿ ನಾನು ಇಲ್ಲಿ ಆಲ್ರೆಡಿ ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅಲ್ಲಿ ನಾನು Ctrl+C ಮಾಡಿ ಕಾಪಿ ಆ್ಯಂಡ್ ಮತ್ತೆ ನನ್ನ ಫೈಲಿಗೆ ಬಂದು Ctrl+V ಪೇಸ್ಟ್. ಈ ಥರ ನಾನು ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಲೇಔಟ್ ಆಪ್ಷನಲ್ಲಿ ಬಿಹೈಂಡ್ ಟೆಕ್ಸ್ಟನ್ನು ಮಾಡಿ ಈ ಥರ ಸೆಟ್ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಲೇಔಟ್ ಅನ್ನೋ ಆಪ್ಷನ್ ಇದೆ, ಅಲ್ಲಿ ನಾನು ಬಿಹೈಂಡ್ ಟೆಕ್ಸ್ಟನ್ನು ಚೂಸ್ ಮಾಡಿ ನನಗೆ ಯಾವ ಥರ ಬೇಕೋ ಆ ಥರ ನಾನು ಸೆಟ್ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್. ಇಮೇಜನ್ನು ಸಿಯರ್ ಫ್ರೆಂಡ್ಸ್ ಹೀಗೆ ಕಾಣುತ್ತೆ. ನೆಕ್ಸ್ಟ್ ನನಗೆ ಇಲ್ಲಿ ಪ್ರೊಜೆಕ್ಟ್ ವರ್ಕ್ ಅಂತ ಟೈಪ್ ಮಾಡೋದಿದೆ. ಮತ್ತೆ ನಾನು ಇನ್ಸರ್ಟ್ ಟ್ಯಾಬ್ನಲ್ಲಿ ವರ್ಡ್ ಆರ್ಟ್ನ ಸಹಾಯದಿಂದ ನನಗೆ ಎಲ್ಲಿ ಪೊಸಿಷನ್ ಬೇಕೋ ಅಲ್ಲಿ ನಾನು ಸೆಟ್ ಮಾಡಿಕೊಂಡು ಇದನ್ನು ಸೆಲೆಕ್ಟ್ ಮಾಡಿ ಪ್ರೊಜೆಕ್ಟ್ ವರ್ಕ್ ಅಂತ ಟೈಪ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಇದನ್ನು ನಾನು ಶಿಫ್ಟ್ನ ಸಹಾಯದಿಂದ ಸೆಲೆಕ್ಟ್ ಮಾಡಿ ಹೋಮ್ ಟ್ಯಾಬಲ್ಲಿ ಹೋಗಿ ನನಗೆ ಟೆಕ್ಸ್ಟ್ ಕಲರ್ ಬೇಕಿದ್ರೆ ನಾನು ಟೆಕ್ಸ್ಟ್ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಮತ್ತೆ ಶೇಪ್ ಫಾರ್ಮೆಟಿಗೆ ಹೋಗಿ ಶೇಪ್ ಎಫೆಕ್ಟ್ನಲ್ಲಿ ಗ್ಲೋ ಬೇಕಿದ್ರೆ ಗ್ಲೋ ಕೂಡ ನಾವು ಅಲ್ಲಿ ಅಪ್ಲೈ ಮಾಡ್ಬೋದು. ಮತ್ತೆ ಟೆಕ್ಸ್ಟ್ ಎಫೆಕ್ಟಿಗೆ ಹೋಗಿ
ಟ್ರಾನ್ಸ್ಫರ್, ನಿಮ್ಗೆ ಯಾವ ಥರ ಟ್ರಾನ್ಸ್ಫಾರ್ಮ್ ಬೇಕೋ ಆ ಥರ ನಾವು ಟ್ರಾನ್ಸ್ಫಾರ್ಮ್ ಕೂಡ ಕೊಡ್ಬೋದು. ಸಿಯರ್ ಫ್ರೆಂಡ್ಸ್, ಈ ಥರ ಟ್ರಾನ್ಸ್ಫಾರ್ಮ್ ಬರುತ್ತೆ, ಈ ಥರ ಟ್ರಾನ್ಸ್ಫರ್ ಕೂಡ ನೀವು ಕೊಡ್ಬೋದು. ನೆಕ್ಸ್ಟ್ ಇದ್ರ ಸೈಜ್ ಬೇಕಿದ್ರೆ ಇನ್ನೂ ಸ್ವಲ್ಪ ಇನ್ಕ್ರೀಸ್ ಕೂಡ ಮಾಡ್ಕೋಬೋದು ಈ ಥರ. ನೆಕ್ಸ್ಟ್ ನನಗೆ ಇಲ್ಲಿ ಒಂದು ಟೆಕ್ಸ್ಟ್ ಬಾಕ್ಸ್ ಬೇಕು. ಮತ್ತೆ ನಾನು ಇನ್ಸರ್ಟ್ ಟ್ಯಾಬಿಗೆ ಹೋಗಿ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಇದೆ, ಸಿಂಪಲ್ ಟೆಕ್ಸ್ಟ್ ಬಾಕ್ಸನ್ನು ಚೂಸ್ ಮಾಡಿ ಅದನ್ನು ನನಗೆ ಎಲ್ಲಿ ಪೊಸಿಷನಲ್ಲಿ ಬೇಕೋ ಅಲ್ಲಿ ನಾನು ಸೆಟ್ ಮಾಡಿಕೊಂಡು ಈ ಥರ ನನಗೆ ಅದರಲ್ಲಿ ಟೈಪ್ ಮಾಡೋದಿದೆ. ಏನಂದರೆ ಸೀಸನ್ 2000, ನಿಮಗೆ ಎಲ್ಲಿ ಸೀಸನ್ ಸ್ಟಾರ್ಟ್ ಆಗುತ್ತೋ ಎಲ್ಲಿಂದ ಇಯರ್ ಹಾಕ್ರಿ. 2000 ಇಲ್ಲಿ ನಾನು ಡ್ಯಾಶ್. ನೆಕ್ಸ್ಟ್ ನೇಮ್, ಮತ್ತು ನಾನಿಲ್ಲಿ ಡ್ಯಾಶ್. ಮತ್ತು ಎಂಟರ್ನ ಸಹಾಯದಿಂದ ಕ್ಲಾಸ್. ನೆಕ್ಸ್ಟ್ ರೋಲ್ ನಂಬರ್ ಇದೆ, ರೋಲ್ ನಂಬರ್ ಕೂಡ ನೀವು ತಗೋಬೋದು. ನೆಕ್ಸ್ಟ್ ಬರುತ್ತೆ ಲಾಸ್ಟ್ ಒನ್ ಸಬ್ಜೆಕ್ಟ್. ಮತ್ತು ನಾನಿಲ್ಲಿ ಗ್ಯಾಪ್ ಕೊಡ್ತಿದ್ದೀನಿ. ಈ ಥರ ನಿಮಗೆ ಇನ್ನೂ ಏನಾದರೂ ಆ್ಯಡ್ ಮಾಡೋದಿದ್ರೆ ಇಲ್ಲಿ ರೆಕಾರ್ಡ್ನಲ್ಲಿ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಈ ಟೆಕ್ಸ್ಟಿಗೆ ನಾನು ಫಾರ್ಮ್ಯಾಟಿಂಗ್ ಕೊಡೋದಿದೆ, ಅದಕ್ಕೆ ನಾನು ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಹೋಮ್ ಟ್ಯಾಬ್, ಸೈಜ್ ಇನ್ಕ್ರೀಸ್ ಆ್ಯಂಡ್ ಬೋಲ್ಡ್ ಕೂಡ ಮಾಡ್ತಿದ್ದೀನಿ. ಮತ್ತು ಫಾಂಟ್ ಬೇಕಿದ್ದರೆ ಫಾಂಟ್ ಕೂಡ ನಾನಿಲ್ಲಿ ಚೇಂಜ್ ಮಾಡ್ಕೋಬೋದು. ನಾನಿಲ್ಲಿ ಏಜೆನ್ಸಿ FB ಅಂತ ಫಾಂಟ್ ಇದೆ, ಅದನ್ನು ಚೂಸ್ ಮಾಡಿದ್ದೀನಿ. ನೆಕ್ಸ್ಟ್ ನನಗೆ ಲಾಸ್ಟ್ನಲ್ಲಿ ಡೇಟ್, ಟ್ಯಾಬ್ ಕೀ ಯೂಸ್ ಮಾಡಿ ನಾನು ಇಲ್ಲಿ ಸಿಗ್ನೇಚರ್, ಸೈನ್ ಈ ಥರ ನಾನು ಟೈಪ್ ಮಾಡಿದ್ದೆ. ಮತ್ತು ಇದನ್ನು ನನಗೆ ಟೆಕ್ಸ್ಟ್ ಬಾಕ್ಸನ್ನು ಸೆಲೆಕ್ಟ್ ಮಾಡಿ ಶೇಪ್ ಫಾರ್ಮೆಟಿಗೆ ಹೋಗಿ ಶೇಪ್ ಔಟ್ಲೈನನ್ನು ನೋ ಔಟ್ಲೈನ್ ಮಾಡಿದರೆ ಈ ಥರ ಕಾಣುತ್ತೆ. ಸಿ ಯಾರ್ ಫ್ರೆಂಡ್ಸ್, ನಮ್ಮ ಪೂರ್ತಿ ಪ್ರಾಜೆಕ್ಟ್ ವರ್ಕ್ನ ಕವರ್ ಪೇಜಲ್ಲಿ ರೆಡಿಯಾಗಿದೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.